ಅದು ಶಿರಸಿಯಿಂದ ಹಾವೇರಿ ಮೂಲಕ ಬೆಂಗಳೂರನ್ನ ಸಂಪರ್ಕ ಮಾಡಬೇಕಾಗಿರುವಂತಹ ರಸ್ತೆ. ಬಟ್ ಆ ರಾಷ್ಟ್ರೀಯ ಹೆದ್ದಾರಿಯ ಕಥೆಯಂತೂ ಯಮಘಾತಕ ರಸ್ತೆ ಅನ್ನೋ ರೀತಿನ ಜನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ವಿಪರೀತವಾಗಿ ಧೂಳು ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಆ ವಿಂಡೋಸ್ನಲ್ಲಿಂದ ನಾವು ಅಟ್ಲೀಸ್ಟ್ ವಿಂಡೋಸನ್ನು ಕೆಳಗಡೆ ಇಟ್ಟರೂ ಕೂಡ ನಾವು ದಾರಿಗಳನ್ನು ನೋಡೋದಕ್ಕಾಗೋದಿಲ್ಲ. ಇನ್ನೊಂದು ಕಡೆಗೆ ಮಳೆಗಾಲದಲ್ಲಿ ಕೆಸರು, ಹಾಗೆ ಅಲ್ಲಲ್ಲಿ ಹೊಂಡ ತೆಗೆದು ಹಾಗೆ ಬಿಟ್ಟಿದ್ದಾರೆ. ಇದರಿಂದ ಸಾವು ನೋವುಗಳ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಇಷ್ಟಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕಣ್ಮುಚ್ಚಿ ಕೂತಿದೆ. ಡೀಟೇಲ್ಸ್ ಇದೆ, ನೋಡೋಣ. 5 ವರ್ಷದಿಂದ ನೆನೆಗುದಿಗೆ ಬಿದ್ದ ಹೆದ್ದಾರಿ ಕಾಮಗಾರಿ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ಧೂಳುಮಯ. ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರ ಪರದಾಟ. ರಸ್ತೆಯೇ ಕಾಣದಷ್ಟು ಧೂಳೋ ಧೂಳು. ಎಲ್ಲೆಂದರಲ್ಲಿ ಹೊಂಡ ಗುಂಡಿಗಳು. ಅಲ್ಲಲ್ಲಿ ಕಾಮಗಾರಿಗೆ ತೆಗೆದ ಹೊಂಡದಲ್ಲಿ ಬಿದ್ದಿರುವ ವಾಹನಗಳು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ 766E ಸಾಗರಮಾಲಾ ಯೋಜನೆ ಅಡಿ ಕಳೆದ 5 ವರ್ಷದ ಹಿಂದೆ 38 ಕಿಲೋಮೀಟರ್ ವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು 177 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಯಿತು. ಆದರೆ ಗುತ್ತಿಗೆ ಪಡೆದ ಕಂಪನಿ ಏಕಾಏಕಿ 38 ಕಿಲೋಮೀಟರ್ ರಸ್ತೆಯ ಡಾಂಬರಿದ್ದ ಭಾಗವನ್ನು ಕಿತ್ತು ಹಾಕಿ ಹೊಸ ರಸ್ತೆ ಮಾಡಲು ಪ್ರಾರಂಭ ಮಾಡಿತು. ಆದರೆ ಹೆದ್ದಾರಿ ಪ್ರಾಧಿಕಾರದ ನಿಯಮ ಪಾಲಿಸದೆ, ಚರಂಡಿ ವ್ಯವಸ್ಥೆ ಸೇರಿದಂತೆ ಮಾರ್ಗಸೂಚಿ ಪಾಲನೆ ಮಾಡದೆ ಕಾಮಗಾರಿ ಪ್ರಾರಂಭಿಸಿ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ. ಇದರ ಪ್ರತಿಫಲವಾಗಿ ರಸ್ತೆ ಧೂಳುಮಯವಾಗಿ ವಾಹನಗಳೇ ಸಂಚರಿಸದಷ್ಟು ಕೆಟ್ಟು ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮತ್ತು ಹಾವೇರಿ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 766 ಈನಲ್ಲಿ ಏನಾದರೂ ಪ್ರಯಾಣಿಸ್ತೀರಿ ಅಂತಂದ್ರೆ ನಿಜವಾಗ್ಲೂ ಜೀವ ಕೈಯಲ್ಲಿ ಇಟ್ಕೋಬೇಕು. ಜೊತೆಗೆ ಇಲ್ಲಿ ಹೋಗೋರಿಗೆ ಅನಾರೋಗ್ಯ ಫಿಕ್ಸ್ ಅಂತಾನೆ ಹೇಳಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲಿಯ ಪರಿಸ್ಥಿತಿ ಆಗಿದೆ. ನೀವು ನೋಡ್ಬೋದು, ನಾವು ಇವತ್ತು ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದಲ್ಲಿದ್ದೀವಿ. ಯಾವ ರೀತಿಯ ಸ್ಥಿತಿ ಇದೆ ಅಂತ ಹೇಳಿ, ಇಲ್ಲಿಯ ಹೆದ್ದಾರಿಯ ಕಾಮಗಾರಿಯನ್ನು 177 ಕೋಟಿ ಅನುದಾನದಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಅದು ಯಾವಾಗ 5 ವರ್ಷದ ಹಿಂದಿನಿಂದ ಇದೇ ಸ್ಥಿತಿಯಲ್ಲಿರುವಂಥದ್ದು. 5 ವರ್ಷ ಆಯಿತು ಇದು ಕಾಮಗಾರಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಆದರೆ ಯಾವಾಗ ಪ್ರಾರಂಭ ಮಾಡಿರಲ್ಲ, ರಸ್ತೆಯನ್ನು ತೆಗೆದುಹಾಕಿದ್ರು. ರಸ್ತೆಯನ್ನು ತೆಗೆದುಹಾಕಿದ ನಂತರದಲ್ಲಿ ಇರೋದೆಲ್ಲ ಮಣ್ಣು ರಸ್ತೆ ಆಯಿತು. ಇದ್ರ ಮೇಲೆ ಒಂದಿಷ್ಟು ಜಲ್ಲಿಕಲ್ಲನ್ನು ಹಾಕಿದ್ರು, ಹಾಗೇ ಬಿಟ್ಟರು. ಅದರ ನಂತರ ಕಾಮಗಾರಿ ಪ್ರಗತಿಯನ್ನೇ ಕಾಣಲಿಲ್ಲ. ಇದರ ಪರಿಣಾಮ ಇವತ್ತು ಧೂಳು ತಿನ್ನುವಂಥ ಪರಿಸ್ಥಿತಿ ಇದೆ. ಅಕ್ಕಪಕ್ಕದಲ್ಲಿರೋ ಮನೆ, ಶಾಲೆಗಳು ಎಲ್ಲವೂ ಕೂಡ ಧೂಳಿನಿಂದ ಆವೃತವಾಗ್ತಾ ಇದ್ದಾವೆ. ಇಲ್ಲಿಯ ಜನರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಪ್ರತಿದಿನ ಧೂಳನ್ನು ತಿನ್ನುವಂತಹ ಪರಿಸ್ಥಿತಿ. ಇಲ್ಲಿಯ ಜನರು ಸಾಕಷ್ಟು ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಯಾಕಂದರೆ ಶ್ವಾಸಕೋಶ ಸಮಸ್ಯೆ, ಇತರ ಸಮಸ್ಯೆಗಳಿಂದ ಜನರು ಪರದಾಡುವಂತಹ ಸ್ಥಿತಿ ಇರುವಂಥದ್ದು. ಇನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ರೀತಿಯ ರಸ್ತೆ ಇದೆ ಅಂತೇಳಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಜನ ವಾಹನಗಳನ್ನು ತರ್ಕೊಂಡು ಬರ್ತಾರೆ. ವಾಹನಗಳಿಗೆ ರಸ್ತೆಯೇ ಕಾಣದಂತಹ ಪರಿಸ್ಥಿತಿ ಇರುವಂಥದ್ದು. ಇಂಥ ದುಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಭಾಗದಲ್ಲಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಹಲವು ಹಳ್ಳಿಗಳು ಇದ್ದು ಧೂಳಿನಿಂದ ಮನೆಗಳು ಮುಚ್ಚಿ ಹೋಗಿವೆ. ಜನ ಅನಾರೋಗ್ಯ ಪೀಡಿತರಾಗುತ್ತಿದ್ದಾರೆ. ಮನವಿ ಕೊಟ್ಟು ಸುಸ್ತಾದ ಸ್ಥಳೀಯ ಜನ ಹಿಡಿ ಶಾಪ ಹಾಕಿ ತಮ್ಮ ಮನೆಗಳಿಗೆ, ಶಾಲೆಗಳಿಗೆ ಧೂಳಿನಿಂದ ರಕ್ಷಣೆಗೆ ಸೈಡ್ ನೆಟ್ಗಳನ್ನ, ಬಟ್ಟೆಗಳನ್ನ ಹಾಕಿ ರಕ್ಷಣೆ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಧೂಳಿದ್ದರೂ ರಸ್ತೆಗೆ ನೀರು ಸಹ ಹಾಕದೆ ಗುತ್ತಿಗೆ ಪಡೆದ ಕಂಪನಿ ನಿರ್ಲಕ್ಷ್ಯ ತೋರಿದೆ. ಗಾಡಿ ಬಂದ್ರೆ ಗಾಡಿನೇ ಕಾಣ್ತಾ ಇಲ್ಲ, ಒಂದು ಧೂಳು ಬರ್ತಾ ಇದೆ. ಶಿರ್ಸಿ ಬರ್ಲಿಕ್ಕೆ ಬೇಜಾರು ಆಗ್ಬಿಟ್ಟಿದೆ. ಇವಾಗ ಆ ರೋಡಿಂದ ಬಂದಿದ್ವಿ ಬೆಳಗ್ಗೆ. ಈ ರೋಡಿಂದ ಗ್ಯಾಸ್ ಟ್ಯಾಂಕರ್ ಬಿದ್ದಿದೆ ಅಂತ ಈ ರೋಡಿಂದ ಬಂದು ಈ ನಮನಿ ಇದೆ ರೋಡ್. ಪರಿಸ್ಥಿತಿ ನೋಡ್ತಿರಲ್ಲ ಸರ್. ಇವಾಗ ಈ ನಮ್ಮನ್ನ ಧೂಳು ಬರ್ತಾ ಇದೆ. ಏನ್ ಮುಂದ್ಗಡೆ ರೋಡನ್ನು ಕಾಣ್ತಾ ಇಲ್ಲ. ಬೇಜಾರು ಬಂದ್ಬಿಟ್ಟಿದೆ ಸರ್. ಗಾಡಿ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಈಗ ನೋಡ್ರಿ, ಒಂದು ಯಾವ್ದಾರು ಬಸ್ ಬಂದ್ರೆ ಎದುರುಗಡೆ ಬರೋದು ಗಾಡಿನೇ ಕಾಣಂಗಿಲ್ಲ. ನಮ್ಮನ್ನ ಧೂಳು ಬರ್ತಾ ಇದೆ ಅಂತ ಹೇಳಿದ್ರೆ ಏನು ಗೌರ್ಮೆಂಟ್ನವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಫ್ರೀಕ್ವೆನ್ಸ್ ಆಗಿ ಅಂದರೆ ಲೈಕ್ ಹುಬ್ಳಿಯಿಂದ ನಾನು ಆ್ಯಕ್ಚುಲಿ ಟ್ರಾವೆಲ್ ಮಾಡ್ತಿರೋದು. ವೀಕ್ಲಿ ಇಲ್ಲಾಂದ್ರೂ 2 ಸಲ ಬರ್ತೇನೆ ನಾನು ಈ ರೋಡಿಗೆ ಇಲ್ಲಿ. ಬಟ್ ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಅಂದರೆ ಫ್ಯಾಮಿಲಿ ಏನಾದ್ರು ಕರ್ಕೊಂಬಂದ್ರೆ ಮುಂದ್ಗಡೆ ಏನೂ ಕಾಣೋದಿಲ್ಲ. ಬಸ್ನವ್ರಿಗೆ ಲಿಮಿಟ್ ಅಂತ ಇರೋದಿಲ್ಲ. ಸ್ಪೀಡಾಗಿ ಹೋಗ್ತಾರೆ, ಸಿಕ್ಕಾಪಟ್ಟೆ ಧೂಳು ಎಬ್ಸ್ಕೊಂಡು ಹೋಗ್ತಾರೆ. ಇಲ್ಲಿಂದ ಬರೀ ಒಂದು 10 ಕಿಲೋಮೀಟರ್ಸ್ ದಾಟಲಿಕ್ಕೆ 1 ಅವರ್ ಟೈಮ್ ಹಿಡಿತದೆ. ಮಳೆ ಎಲ್ಲ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಇಲ್ಲಿ ಸ್ಲೈಡಿಂಗ್ ಶುರು ಆಗ್ತದೆ. ಇಲ್ಲಿ ಅಂದರೆ ಗಾಡಿ ಹೋಗಲ್ಲ, ಗಾಡಿ ಎಲ್ಲ ಫುಲ್ಲು ಇದು ಆಗಕ್ಕೆ ಶುರು ಆಗ್ತದೆ. ಇಲ್ಲಿ ಡೇಂಜರಸ್ ಸರ್. ನೈಟ್ ಅಂತೂ ಟ್ರಾವೆಲ್ ಮಾಡ್ಲಿಕ್ಕಂತೂ ಸಿಕ್ಕಾಪಟ್ಟೆ ತ್ರಾಸ ಆಗ್ತದೆ. ಇನ್ನು ಈ ರಸ್ತೆ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹ ಕೈಚೆಲ್ಲಿ ಕುಳಿತಿದ್ದು ಅಧಿಕಾರಿಗಳನ್ನ ಹೊಣೆ ಮಾಡುತ್ತಿದ್ದಾರೆ. 38 ಕಿಲೋಮೀಟರ್ ಹೆದ್ದಾರಿಯನ್ನ 5 ವರ್ಷದಿಂದ ಪೂರ್ಣಗೊಳಿಸುವ ಇಚ್ಛಾಶಕ್ತಿ ಜನಪ್ರತಿನಿಧಿಗಳಿಗೆ ಇಲ್ಲದಂತಾಗಿದ್ದು ಇಲ್ಲಿನ ಜನ ಛೀ ಥೂ ಎಂದು ಬೈದುಕೊಳ್ಳುವಂತಾಗಿದೆ. ಇನ್ನಾದರೂ ಇತ್ತ ಗಮನ ಹರಿಸಿ ಯಮಲೋಕದ ರಹದಾರಿಯಂತಿರುವ ಈ ಹೆದ್ದಾರಿಯನ್ನ ಸರಿಪಡಿಸಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.